ಈ ಮಾಟ ಮಂತ್ರ ತಂತ್ರ ಯಂತ್ರ ಕ್ಷುದ್ರ ಗ್ರಹಗಳನ್ನು ಉಚ್ಚಟನ ಮಾಡುವಂಥದ್ದಕ್ಕೆ ದಕ್ಷಿಣ ಕಾಳಿ ಅಂತ ಒಂದು ಆ ತಾಯಿ ಪೂಜೆ ಮಾಡಿದ್ರೆ ಸಾಕು, ಎಲ್ಲ ಕರ್ಮಗಳು ಪರಿಹಾರ ಆಗ್ತವೆ ಅಂತ. ಮೈಸೂರನ್ನ ಸಂಹಾರ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ದೇವತೆಗಳು ಶಕ್ತಿ ತುಂಬಿದ್ದು ಯಾವುದಕ್ಕೆ ಅಂತಂದರೆ ಸಾಕ್ಷಾತ್ ಕಾಳಿಗಿನೇ. ಆಮೇಲೆ ದಕ್ಷಿಣ ಅಂತ ಏನು ಯಾಕೆ ಇಡ್ತಾರೆ ಅಂತಂದರೆ ಅದು ಯಮನ ದಿಕ್ಕು. ನಚಿಕೇತನಿಗೆ ಜ್ಞಾನೋದಯ ಆಗಿರುವಂಥದ್ದು ಯಮನಿಂದನೇ. ಅದಕ್ಕೆ ದಕ್ಷಿಣ ಅಂತ ಅಂದರೆ ಏನಂತ ಅಂದರೆ ಇಲ್ಲಿ ಒಳ್ಳೆ ಅರಿತು ಏನಾದರೂ ಶರಣಾಗತಿಯಾಗಿ ಬಂದರೆ ಅವರಿಗೆ ಅರಿವು ಉಂಟಾಗ್ತದೆ, ಜ್ಞಾನ ಉಂಟಾಗ್ತದೆ, ಮುಕ್ತಿ ಉಂಟಾಗ್ತದೆ ಅಂತ. ಒಂದು ವಿಶೇಷತೆ ಏನಂತಂದರೆ ಈ ದಕ್ಷಿಣ ಕಾಳಿ ಪೀಠದ ಒಂದು ವಿಶೇಷತೆಯನ್ನಾಗಿ ಮಾಡಿದ್ದಾರೆ. ಪ್ರತಿಷ್ಠಾಪನೆಯನ್ನು ಮೂರ್ತಿ ಸ್ವರೂಪದಲ್ಲಿ ವಿಶೇಷವಾಗಿ ಮಾಡ್ತಾ ಇರೋವಂಥದ್ದು ಭಾಳ ಸಂತೋಷ. ಒಂದೇನಂತಂದರೆ ಏಕ್ದಮ್ ಗುಡಿ ಕಟ್ತಾ ಇಲ್ಲ, ಅವರು ಪರಿಶ್ರಮದಿಂದ ಗುಡಿ ಕಟ್ಟಿದ್ದಾರೆ, ಪರಿಶ್ರಮದಿಂದ ಬೆಳೆಸಿದ್ದಾರೆ, ಪರಿಶ್ರಮದಿಂದ ಬದುಕ್ತಾ ಇದ್ದಾರೆ. ಅರುಣ್ ಕುಮಾರ್ ಗುರುಜಿಯವರು ಭಾಳ ಆ ಒಂದು ಅಭಿಮಾನಪೂರ್ವಕವಾಗಿ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದರು. ಒಂದೇನಂತಂದರೆ ಈ ಶಕ್ತಿಪೀಠಗಳು ಯಾಕೆ ಬೇಕಾಗ್ತವೆ ಅಂತಂದರೆ ಜನರಿಗೆ ಮುಂದಿನ ದಿನಮಾನಗಳಲ್ಲಿ ಒಂದಿಷ್ಟು ದೈವಗಳನ್ನು ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಬೇಕಂತಂದರೆ ಶಕ್ತಿಪೀಠಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಮಹಿಷಾಸುರನ ಸಂಹಾರ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ದೇವತೆಗಳು ಶಕ್ತಿ ತುಂಬಿದ್ದು ಯಾವುದಕ್ಕೆ ಅಂತಂದರೆ ಸಾಕ್ಷಾತ್ ಕಾಳಿಗಿನೇ. ಹಾಗಾಗಿ ಬಹುಶಃ ಆ ಒಂದು ಸ್ವರೂಪವನ್ನು ತಾಳಿದಂಥ ಎಲ್ಲ ದೇವತೆಗಳ ಶಕ್ತಿಗಳು ಇರ್ತವೆ. ಮತ್ತು ಒಂದು ಆ ತಾಯಿ ಪೂಜೆ ಮಾಡಿದ್ರೆ ಸಾಕು, ಎಲ್ಲ ಕರ್ಮಗಳು ಪರಿಹಾರ ಆಗ್ತವೆ ಅಂತ. ಆಮೇಲೆ ದಕ್ಷಿಣ ಅಂತ ಏನು ಯಾಕೆ ಇಡ್ತಾರೆ ಅಂತಂದರೆ ಅದು ಯಮನ ದಿಕ್ಕು. ನಚಿಕೇತನಿಗೆ ಜ್ಞಾನೋದಯ ಆಗಿರುವಂಥದ್ದು ಯಮನಿಂದನೇ. ಅದಕ್ಕೆ ದಕ್ಷಿಣ ಅಂತ ಅಂದರೆ ಏನಂತ ಅಂದರೆ ಇಲ್ಲಿ ಒಳ್ಳೆ ಅರಿತು ಏನಾದರೂ ಶರಣಾಗತಿಯಾಗಿ ಬಂದರೆ ಅವರಿಗೆ ಅರಿವು ಉಂಟಾಗ್ತದೆ, ಜ್ಞಾನ ಉಂಟಾಗ್ತದೆ, ಮುಕ್ತಿ ಉಂಟಾಗ್ತದೆ ಅಂತ. ಹಾಗೆ ದಕ್ಷಿಣದಲ್ಲಿ ಬಂದರೆ ಯಮದಿಕ್ಕ ಅಂತ ಹೇಳಿದಾಗ ಅವ್ರದ್ದು ಶತ್ರುಗಳು, ಅವ್ರ ದುಷ್ಟಗುಣಗಳಿತ್ತಂದರೆ ಅವನ್ನ ಸಂಹಾರ ಮಾಡುವಂಥದ್ದಕ್ಕೆ ದಕ್ಷಿಣ ಕಾಳಿ ಅಂತ ಇಟ್ಟಿದ್ದಾರೆ. ಹಾಗಾಗಿ ಇದು ವಿಶೇಷವಾಗಿ ಒಂದು ಕ್ಷುದ್ರ ಶಕ್ತಿಗಳನ್ನು, ಈ ಮಾಟ ಮಂತ್ರ ತಂತ್ರ ಯಂತ್ರ ಕ್ಷುದ್ರ ಗ್ರಹಗಳನ್ನು ಉಚ್ಚಟನ ಮಾಡುವಂಥದ್ದಕ್ಕೆ ದಕ್ಷಿಣ ಕಾಳಿ ಅಂತ ವಿಶೇಷವಾಗಿ ಮಾಡುವಂಥ ಒಂದು ಪದ್ಧತಿ. ಹಾಗಾಗಿ ಈ ದೇವಸ್ಥಾನವನ್ನು ಈ ಚೊಕ್ಕನಹಳ್ಳಿಯಲ್ಲಿ ಮಾಡಿದ್ದಾರೆ, ಚೊಕ್ಕವಾಗಿ ಮಾಡಿದ್ದಾರೆ. ಈ ದೇವಸ್ಥಾನ ಚೆನ್ನಾಗಿ ಬೆಳೀಲಿ. ನಾನು ಬರಲಿಕ್ಕೆ ಕಾರಣ ಏನಂತಂದರೆ ನಮ್ಮ ಹನುಮಂತ ಸ್ವಾಮೀಜಿಯವರು ಈ ದೇವಸ್ಥಾನಕ್ಕೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಇದ್ದರು. ಹಾಗಾಗಿ ನನ್ನ ಆತ್ಮೀಯ ಸ್ನೇಹಿತರವರು, ಹಾಗಾಗಿ ಇಲ್ಲ ಇದಕ್ಕೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಬರ್ತೀನಿ ಅಂತೇಳಿ ಬಹುಶಃ ನಾವು ಮೈಸೂರಿಂದ ಇಲ್ಲಿವರೆಗೂ, ಚಂದ್ರವನ ಆಶ್ರಮದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಉದ್ದೇಶ ಏನಂತಂದರೆ ಅರುಣ್ ಕುಮಾರ್ ಅವರ ಒಂದು ಸಾಧನೆ ಮತ್ತು ಅವರ ಪರಿಶ್ರಮ ಮತ್ತು ಸಮಾಜದ ಮೇಲಿರುವ ಕಾಳಜಿ ಮತ್ತು ಇನ್ನೂ ಏನಾದರೂ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಇಚ್ಛೆ ಮತ್ತು ಆಸಕ್ತಿ ಇರೋದರಿಂದ ಅವರಿಗೆ ಅರಸಿ ಹೋಗೋಣ ಅಂತೇಳಿ ನಾನು ಇವತ್ತು ಈ ಸಂದರ್ಭಕ್ಕೆ ಬಂದಿದ್ದೀನಿ.